ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಜ್ಞಾನ ಜ್ಯೋತಿ ಹಟ್ಟಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇಂದು ನಾವು 10ನೇ ತರಗತಿಯ ಕನ್ನಡದ ಮತ್ತೊಂದು ಪದ್ಯವಾದಂತಹ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ದ.ರಾ ಬೇಂದ್ರೆ ಅವರು ಬರೆದಿರುವಂತಹ ಈ ಪದ್ಯದ ಸಂಪೂರ್ಣ ಪಠ್ಯಾಧಾರಿತ ಪ್ರಶ್ನೋತ್ತರಗಳನ್ನ ನೋಡೋಣ. ಒಂದೊಂದಾಗಿ ಅವುಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತವನ್ನ ಹೇಳ್ತಾ ಪ್ರಶ್ನೋತ್ತರಗಳ ಕಡೆ ಹೋಗೋಣ. ಬನ್ನಿ ಮಕ್ಕಳೇ. ಮೊದಲಿಗೆ ಕವಿ ಪರಿಚಯವನ್ನ ಮಾಡ್ಕೊಳ್ಳೋಣ. ದ.ರಾ ಬೇಂದ್ರೆ ಅವರು ಬರೆದಿರುವಂತಹ ಹಕ್ಕಿ ಹಾರುತ್ತಿದೆ ನೋಡಿದಿರಾ. ದ.ರಾ ಬೇಂದ್ರೆ ಇವರ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಂತ ಹೇಳಿ ಕರಿತೀವಿ. ಅವರು ಕನ್ನಡ ಸಾಹಿತ್ಯದ ಲೋಕದ ಶ್ರೇಷ್ಠ ಕವಿಗಳಲ್ಲಿ ಒಬ್ಬರು ಅಂತ ಹೇಳ್ಬೋದು. ಇವರಿಗೆ ಒಂದು ಕಾವ್ಯ ನಾಮ ಇದೆ. ಅದನ್ನ ಅಂಬಿಕಾತನಯ ದತ್ತ ಎನ್ನುವಂತ ಕಾವ್ಯನಾಮದಿಂದ ಅವರು ಪ್ರಸಿದ್ಧರಾಗಿದ್ದಾರೆ. ಧಾರವಾಡ ಜಿಲ್ಲೆಯವರಾಗಿರ್ತಕ್ಕಂಥ ಬೇಂದ್ರೆಯವರು ಕ್ರಿಸ್ತ ಶಕ 1896ರಿಂದ 1981ರವರೆಗೆ ಬದುಕಿದ್ದಂಥವರು. ಈ ಕಾಲದಲ್ಲಿ ಅವರ ಕಾಲಘಟ್ಟ ಇದೆ ಅಂತ ನಾವು ಹೇಳ್ಬೋದು. ಇನ್ನು ದ.ರಾ ಬೇಂದ್ರೆಯವರು ಶಿಕ್ಷಕರಾಗಿ, ಪ್ರಾಧ್ಯಾಪಕರಾಗಿ ಹಾಗೂ ಸಾಹಿತ್ಯ ಚಿಂತಕರಾಗಿ ಸೇವೆಯನ್ನು ಸಲ್ಲಿಸಿದವರು. ಕನ್ನಡದ ನವೋದಯ ಸಾಹಿತ್ಯದ ಚಳುವಳಿಯಲ್ಲಿ ಅತ್ಯಂತ ಪ್ರಮುಖ ಕವಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಅಷ್ಟೇ ಅಲ್ಲ, ದ.ರಾ ಬೇಂದ್ರೆಯವರು ಬರೆದಿರುವಂತಹ ಅನೇಕ ಕಾವ್ಯಗಳಲ್ಲಿ ನಾವು ಏನನ್ನ ನೋಡ್ಬೋದು ಹೆಚ್ಚಾಗಿ ಅಂದ್ರೆ ಪ್ರಕೃತಿಯ ಬಗ್ಗೆ ಬರೆದಿದ್ದಾರೆ, ಪ್ರೀತಿ ಬಗ್ಗೆ, ಜೀವನದ ಬಗ್ಗೆ, ತತ್ವ ಚಿಂತನೆಗಳ ಬಗ್ಗೆ, ಜೊತೆಗೆ ಮಾನವೀಯ ಮೌಲ್ಯಗಳನ್ನ ಒಳಗೊಂಡಿರುವಂತೆ ಹಾಗೂ ಆಧ್ಯಾತ್ಮಿಕತೆಯನ್ನು ಕೂಡ ಕುರಿತು ಒಳಗೊಂಡಿರುವಂತಹ ಅನೇಕ ಕವನ ಸಂಕಲನಗಳನ್ನ ಮತ್ತು ಗದ್ಯಗಳನ್ನ ನಾವು ನೋಡ್ಬೋದು. ಅವರ ಭಾಷೆ ಅತ್ಯಂತ ಸರಳವಾಗಿ ಬರೀತಾರೆ, ಸಂಗೀತಮಯವಾಗಿರ್ತದೆ ಹಾಗೂ ಭಾವಪೂರ್ಣವಾಗಿರ್ತದೆ. ಹಾಗಾಗಿನೇ ದ.ರಾ ಬೇಂದ್ರೆಯವರು ಬಹಳಷ್ಟು ಪ್ರಸಿದ್ಧರು. ಇನ್ನು ಇವರು ರಚಿಸಿರುವಂತಹ ಅನೇಕ ಪ್ರಮುಖ ಕೃತಿಗಳನ್ನ ನಾವು ನೋಡ್ಬೋದು. ಅದರಲ್ಲಿ ಅತ್ಯಂತ ಪ್ರಮುಖವಾದಂದ್ರೆ ಗರಿ, ಕೃಷ್ಣಕುಮಾರಿ, ಉಯ್ಯಾಲೆ, ಸಖಿ ಗೀತ, ನಾದಲೀಲೆ, ಮೇಘದೂತ, ಗಂಗಾವತರಣ, ಸೂರಪಾನ, ನಗೆಯ ಹೊಗೆ, ಸಾಹಿತ್ಯದ ಹೀಗೆ ವಿರಾಟ್ ಸ್ವರೂಪ ಮುಂತಾದ ಅನೇಕ ಪ್ರಮುಖ ಕೃತಿಗಳನ್ನ ನಾವು ದ.ರಾ ಬೇಂದ್ರೆಯವರು ನೋಡ್ಬೋದು. ಅಷ್ಟೇ ಅಲ್ಲ, ಅವರ ಸಾಹಿತ್ಯದ ಸೇವೆಯನ್ನ ಗುರುತಿಸಿರ್ತಕ್ಕಂತಹ ಅನೇಕ ರೀತಿಯ ಪ್ರಶಸ್ತಿಗಳು ಅವರಿಗೆ ದೊರಕಿದಾವೆ. ಅದರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಜ್ಞಾನಪೀಠ ಪ್ರಶಸ್ತಿ ಹಾಗೂ ಪದ್ಮಶ್ರೀ ಪ್ರಶಸ್ತಿ ಕೂಡ ಅವರಿಗೆ ನೀಡಿ ಗೌರವಿಸಲಾಗಿದೆ. ಕನ್ನಡ ಸಾಹಿತ್ಯಕ್ಕೆ ಅಪಾರವಾಗಿರುವಂತಹ ಕೊಡುಗೆಯನ್ನು ನೀಡಿದ ಕಾರಣಕ್ಕಾಗಿ ಅವರು ಕನ್ನಡದ ಶ್ರೇಷ್ಠ ಕವಿಗಳಾಗಿ ಅಮರರಾಗಿದ್ದಾರೆ. ಹಾಗಾಗಿ ದ.ರಾ ಬೇಂದ್ರೆಯವರು ಅತ್ಯಂತ ಪ್ರಖ್ಯಾತಿಯನ್ನು ಪಡೆದಿರುವಂತಹ ಕವಿಗಳಲ್ಲಿ ಒಬ್ರು. ಇನ್ನು ಹಕ್ಕಿ ಹಾರುತ್ತಿದೆ ನೋಡಿದಿರಾ ಈ ಪದ್ಯಕ್ಕೆ ಸಂಬಂಧಿಸಿದಂತೆ ದ.ರಾ ಬೇಂದ್ರೆಯವರ ಗರಿ ಎನ್ನುವಂತಹ ಕವನ ಸಂಕಲನದಿಂದ ಈ ಪದ್ಯವನ್ನು ನಾವು ಆರಿಸಿಕೊಂಡಿದ್ದೇವೆ ಹಾಗೂ ಇದು ಭಾವಗೀತೆಯಾಗಿದೆ. ಬನ್ನಿ ಮಕ್ಕಳ, ಈಗ ಒಂದೊಂದಾಗಿ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಪ್ರಶ್ನೋತ್ತರಗಳಲ್ಲಿ ಕೇವಲ ಒಂದು ವಾಕ್ಯದಲ್ಲಿ ನಾವು ಉತ್ತರಿಸುವಂತ ಪ್ರಶ್ನೆಗಳು ಯಾವ್ಯಾವುದು ಅಂತ ನೋಡೋಣ. ಹಕ್ಕಿ ಯಾವ ವೇಗದಲ್ಲಿ ಹಾರುತ್ತಿದೆ ಅಂತ ಪ್ರಶ್ನೆ ಕೇಳಿದ್ರೆ ಏನ್ ಬರೀತೀರಾ? ಹಕ್ಕಿಯು ಕಣ್ಣು ರೆಪ್ಪೆ ಮಿಟುಕಿಸುವಷ್ಟರಲ್ಲೇ ಗಾವುದ ಮುಂದೆ ವೇಗವಾಗಿ ಹಾರುತ್ತಿದೆ ಅಂತ ಬರೀಬೇಕು. ಇನ್ನು ಎರಡನೇ ಪ್ರಶ್ನೆ, ಹಕ್ಕಿಯ ಗರಿಯಲ್ಲಿ ಯಾವ ಬಣ್ಣಗಳಿವೆ? ಹಕ್ಕಿಯ ಗರಿಯಲ್ಲಿ ಕಪ್ಪು, ಬಿಳಿ, ಕೆಂಪು ಹಾಗೂ ಹೊನ್ನಿನ ಬಣ್ಣಗಳನ್ನ ನಾವು ಇದರಲ್ಲಿ ಕಾಣ್ತೇವೆ ಅಂತ ಬರೀಬೇಕು. ಇನ್ನ ಮೂರನೇ ಪ್ರಶ್ನೆ, ಹಕ್ಕಿಯ ಕಣ್ಣುಗಳು ಯಾವುವು? ನಮಗೆಲ್ಲ ಗೊತ್ತಾಗಿದೆ, ಸೂರ್ಯ ಮತ್ತು ಚಂದ್ರರು ಹಕ್ಕಿಯ ಕಣ್ಣುಗಳಾಗಿವೆ. ಸೂರ್ಯ ಅಂದ್ರೆ ಹಗಲು, ಚಂದ್ರ ಅಂದ್ರೆ ರಾತ್ರಿ ಎನ್ನುವಂತ ಭಾವನೆ. ಇನ್ನ ನಾಲ್ಕನೇ ಪ್ರಶ್ನೆ, ಹಕ್ಕಿಯು ಯಾರ ನೆತ್ತಿಯನ್ನ ಕುಕ್ಕಿದೆ? ಹಕ್ಕಿಯು ಸಾರ್ವಭೌಮರ ನೆತ್ತಿಯನ್ನು ಕುಕ್ಕಿದೆ ಅಂತ ಬರೀಬೇಕು. ಇನ್ನು ಐದನೇ ಪ್ರಶ್ನೆ, ಹಕ್ಕಿ ಯಾರನ್ನು ಹರಿಸಿದೆ? ಹಕ್ಕಿಯು ಹೊಸ ಯುಗದ ಮಕ್ಕಳನ್ನ ಹರಿಸ್ತಾ ಇದೆ. ಮುಂದೆ ಬರುವಂತ ಮಕ್ಕಳನ್ನ ಹರಿಸ್ತಾ ಕಾಲ ಮುಂದಕ್ಕೆ ಚಾಸ್ತಾ ಇದೆ, ಮುಂದಕ್ಕೆ ಹೋಗ್ತಾ ಇದೆ ಅನ್ನೋದನ್ನ ನಾವು ನೋಡಿದ್ವಿ. ಇನ್ನು ಆರನೇ ಪ್ರಶ್ನೆ, ಹಕ್ಕಿಯು ಯಾವುದರ ಸಂಕೇತ? ನಮಗೆ ಈಗಾಗಲೇ ಗೊತ್ತಿದೆ, ಹಕ್ಕಿಯು ಕಾಲದ ಸಂಕೇತವಾಗಿ ಚಿತ್ರಿತವಾಗಿದೆ. ಇಡೀ ಪದ್ಯ ಯಾವುದನ್ನ ಸಂಕೇತಿಸ್ತಾ ಇದೆ? ಅದು ಕಾಲದ ಬಗ್ಗೆ. ಇನ್ನು ಏಳನೇ ಪ್ರಶ್ನೆ, ಹಕ್ಕಿಯ ಚುಂಚಗಳು ಎಲ್ಲಿಯವರೆಗೆ ಚಾಚಿವೆ? ಹಕ್ಕಿಯ ಚುಂಚಗಳು ದಿಗ್ಮಂಡಲಗಳವರೆಗೆ ಅಂಚನ್ನು ಮೀರಿ ಚಾಚ್ತಾ ಇದ್ದೀವಿ. ಅಂದ್ರೆ ಅದಕ್ಕೆ
ಎಲ್ಲೆ ಅನ್ನೋದಿಲ್ಲ, ಅದಕ್ಕೆ ಎಂಡ್ ಅನ್ನೋದಿಲ್ಲ. ಹಾಗಾಗಿ ಅದರ ಆರಂಭ ಹುಡುಕಕ್ ಆಗ್ತಾ ಇಲ್ಲ, ಅದರ ಎಲ್ಲೇ ಕೂಡ ಅದರ ಎಂಡ್ ಕೂಡ ನಾವು ಹುಡುಕಕ್ ಆಗಲ್ಲ ಅಂತ ಹೇಳಿ ನಾವು ಇದರಲ್ಲಿ ಬರಿಬೇಕಾಗುತ್ತೆ. ಬನ್ನಿ ಈಗ 3-4 ವಾಕ್ಯಗಳಲ್ಲಿ ಉತ್ತರಿಸುವಂತ ಪ್ರಶ್ನೆಗಳು ಯಾವಿದೆ ಅಂತ ಹೇಳಿ. ಮೊದಲನೇ ಪ್ರಶ್ನೆ, ಹಕ್ಕಿ ಹಾರಾಟವನ್ನು ಆಕಾಶಕ್ಕೆ ಕವಿ ಹೇಗೆ ಹೋಲಿಸಿದ್ದಾರೆ ಅಂತ ಪ್ರಶ್ನೆ ಬರುತ್ತೆ. ಉತ್ತರ ಏನ್ ಬರಿಬೇಕು ನೋಡಿ. ಕವಿ ಆಕಾಶವನ್ನು ಲೀನ ಮೇಘ ಮಂಡಲ ಸಮಬಣ್ಣಕ್ಕೆ ಹೋಲಿಸಿದ್ದಾರೆ. ಕಾಲದ ವಿಶಾಲತೆಯನ್ನು ಸೂಚಿಸುವುದಕ್ಕೆ ಮುಗಿಲಿಗೆ ರೆಕ್ಕೆಗಳು ಮೂಡಿದಂತೆ ಚಿತ್ರಿಸಿದ್ದಾರೆ. ಜೊತೆಗೆ ನಕ್ಷತ್ರಗಳ ಮಾಲೆಯನ್ನ ಆ ಹಕ್ಕಿ ಧರಿಸ್ತಾ ಇದೆ ಮತ್ತು ಸೂರ್ಯ ಚಂದ್ರರನ್ನು ಕಣ್ಣಾಗಿಸಿಕೊಂಡು ಹಾರುವಂತ ಹಕ್ಕಿಯ ಚಿತ್ರಣವನ್ನ ಬಹಳ ಅದ್ಭುತವಾಗಿ ವರ್ಣಿಸಿದ್ದಾರೆ ಅಂತ ಬರಿಬೇಕು. ಓಕೆ. ಇನ್ನು ಎರಡನೇ ಪ್ರಶ್ನೆ, ಹೊಸಗಾಲದ ಹಸು ಮಕ್ಕಳನ್ನು ಹಕ್ಕಿ ಹೇಗೆ ಅರಸ್ತಾ ಇದೆ ಅಂತ ಕೇಳ್ತಾರೆ. ಕಾಲ ಪಕ್ಷಿಯು ಹಳೆಯ ಘಟನೆಗಳನ್ನ ಹಿಂದಕ್ಕೆ ಸರಿಸಿ ಹೊಸ ಪರಿವರ್ತನೆಗೆ ದಾರಿ ಮಾಡಿಕೊಡುತ್ತದೆ. ತನ್ನ ರೆಕ್ಕೆಗಳ ಬೀಸುವಿಕೆಯಿಂದ ಜೀವಿಗಳಿಗೆ ಹೊಸ ಚೈತನ್ಯವನ್ನು ತುಂಬುತ್ತದೆ. ಮುಂದಿನ ಪೀಳಿಗೆಯ ಮಕ್ಕಳಿಗೆ ಉತ್ತಮ ಭವಿಷ್ಯ ದೊರೆಯಲಿ ಎಂದು ಆಶೀರ್ವದಿಸುತ್ತದೆ ಎಂದು ಕವಿ ಹೇಳಿದ್ದಾರೆ ಅಂತ ಬರೀಬೇಕು. ಇನ್ನು ಮೂರನೆಯ ಪ್ರಶ್ನೆ, ಹಕ್ಕಿಯು ಯಾವ ಮೇರೆ ಮೀರಿ ನೀರನ್ನು ಹೀರಿದೆ ಅಂತ ಪ್ರಶ್ನೆ ಕೇಳ್ತಾರೆ. ಹಕ್ಕಿಯು ನಕ್ಷತ್ರಗಳ ಗಡಿಯನ್ನು ಮೀರಿ ಚಂದ್ರಲೋಕದ ನೀರನ್ನ ಹೀರಿದೆ ಎಂದು ಕವಿ ಹೇಳುತ್ತಾರೆ. ಇದರಿಂದ ವಿಜ್ಞಾನವು ಭೂಮಿಯನ್ನು ಮೀರಿ ಚಂದ್ರನತ್ತ ಸಾಗಿರುವುದನ್ನು ಸೂಚಿಸಲಾಗಿದೆ. ಕಾಲದ ಈ ಪ್ರಗತಿಯನ್ನು ಕವಿ ಕಲ್ಪನಾತ್ಮಕವಾಗಿ ಚಿತ್ರಿಸಿದ್ದಾರೆ ಅಂತ ಬರೆದರೆ ಸರಿಯಾದ ಉತ್ತರ. ಇನ್ನು 8-10 ವಾಕ್ಯಗಳಲ್ಲಿ ಪ್ರಶ್ನೆಗಳನ್ನ ಕೇಳ್ತಾರೆ. ಮೊದಲನೇ ಪ್ರಶ್ನೆ ಏನಿದೆ ನೋಡಿ, ಹಕ್ಕಿಯನ್ನು ಕಾಲಗತಿಗೆ ಹೋಲಿಸುತ್ತಾ ಕವಿ ಹೇಳಿರುವಂತ ಮಾತುಗಳು ಯಾವ್ಯಾವು ಅಂತ ಪ್ರಶ್ನೆ ಬರುತ್ತೆ ನೋಡಿ. ಉತ್ತರ ಏನ್ ಬರಿಬೇಕು, 3 ಪ್ಯಾರಾಗ್ರಾಫ್ ಅಲ್ಲಿ ಬರೆದಿದ್ದಾರೆ. ದ.ರಾ ಬೇಂದ್ರೆಯವರು ಹಕ್ಕಿ ಹಾರುತ್ತಿದೆ ನೋಡಿದಿರ ಎಂಬ ಕವನದಲ್ಲಿ ಕಾಲದ ಚಲನೆಯನ್ನು ಹಾರುವಂತ ಹಕ್ಕಿಗೆ ಹೋಲಿಸಿ ಸುಂದರವಾಗಿ ಚಿತ್ರಿಸಿದ್ದಾರೆ. ಕಾಲವು ಕಣ್ಣು ರೆಪ್ಪೆ ಮಿಟಿಕಿಸುವಷ್ಟರಲ್ಲಿ ವೇಗವಾಗಿ ಮುಂದೆ ಸಾಗುತ್ತದೆ ಎಂದು ಕವಿ ಹೇಳುತ್ತಾರೆ. ഇരുಳು ಕಳೆದು ಹಗಲು ಬರುವಂತೆ ಕಾಲವು ನಿರಂತರವಾಗಿ ಬದಲಾಗುತ್ತಿರುತ್ತದೆ. ಕಾಲ ಪಕ್ಷಿಯು ಕರಿನೆರೆ ಬಣ್ಣದ ಬಾಲ, ಬಿಳಿ ಹೊಳೆಯ ಗರಿ ಹಾಗೂ ಕೆಂಪು ಹೊನ್ನಿನ ಬಣ್ಣದ ರೆಕ್ಕೆಗಳನ್ನು ಹೊಂದಿದೆ ಅಂತೇಳಿ ವರ್ಣಿಸಲಾಗಿದೆ. ಅದರ ಜೊತೆಗೆ ಮುಂದೆ ಕವಿಗಳು ಏನಂತ ವರ್ಣಿಸ್ತಾರೆ, ಕಾಲ ಪಕ್ಷಿಯು ವಿಶಾಲತೆಯನ್ನು ಅದ್ಭುತವಾಗಿ ವಿವರಿಸ್ತಾ ನೀಲಾಕಾಶವೇ ಅದರ ದೇಹದಂತೆ ಕಾಣುತ್ತದೆ, ನಕ್ಷತ್ರಗಳು ಅದರ ಆಹಾರವಾಗಿದ್ದು ಸೂರ್ಯ ಮತ್ತು ಚಂದ್ರರು ಅದರ ಕಣ್ಣುಗಳಾಗಿವೆ. ಇಡೀ ಬ್ರಹ್ಮಾಂಡವನ್ನು ತನ್ನೊಳಗೆ ಒಳಗೊಂಡಂತೆ ಕಾಲ ಪಕ್ಷಿಯು ಆಕಾಶದಲ್ಲಿ ಹಾರಾಡುತ್ತಿರುವಂತಹ ದೃಶ್ಯವನ್ನ ಕವಿ ಕಲ್ಪಿಸಿಕೊಂಡಿದ್ದಾರೆ ಅಂತ ಬರೀಬೇಕು. ಜೊತೆಗೆ ಕಾಲ ಪಕ್ಷಿಯು ಅನೇಕ ರಾಜ್ಯಗಳು ಮತ್ತು ಸಾಮ್ರಾಜ್ಯಗಳು ಉದಯ ಮತ್ತು ಅಸ್ತಂಗತವಾಗಿದ್ದಾವೆ, ಅವುಗಳಿಗೆ ಕಾರಣವಾಗಿದೆ. ಇದು ಅಹಂಕಾರದಿಂದ ಮೆರೆದಂತ ರಾಜ ಮಹಾರಾಜರನ್ನ ವೈಭವವನ್ನ ಮಣ್ಣಾಗಿಸಿದೆ. ಜೊತೆಗೆ ಹೊಸ ಯುಗದ ಉದಯಕ್ಕೂ ಮಾನವನ ಪ್ರಗತಿಗೂ ದಾರಿ ಮಾಡಿಕೊಟ್ಟಿದೆ. ತನ್ನ ರೆಕ್ಕೆಗಳ ಬೀಸುವಿಕೆಯಿಂದ ಹೊಸ ತಲೆಮಾರಿನ ಮಕ್ಕಳನ್ನು ಹರಸಿ ಉಜ್ವಲ ಭವಿಷ್ಯದತ್ತ ಕೊಂಡೊಯ್ಯುತ್ತದೆ ಅಂತೇಳಿ ಕವಿ ಹೇಳ್ತಾ ಇದ್ದಾರೆ ಅಂತ ಬರೀಬೇಕು. ಇದು 8-10 ವಾಕ್ಯಗಳಲ್ಲಿ 4 ಅಂಕಕ್ಕೆ ಅಥವಾ 5 ಅಂಕಗಳಿಗೆ ಕೇಳುವಂತ ಪ್ರಶ್ನೆ ಇದೆ. ಇನ್ನು ಸಂದರ್ಭಗಳನ್ನ ಕೇಳ್ತಾರೆ. ಮೊದಲನೇ ಸಂದರ್ಭ ನೋಡಿ, ರೆಕ್ಕೆಗಳೆರಡು ಪಕ್ಕದಲ್ಲುಂಟು ಅಂತ ಕೇಳಿದ್ರೆ ಏನ್ ಬರೀತೀರಿ? ಈ 3 ಸ್ಟೆಪ್ ಕಂಪಲ್ಸರಿ ಬರೀಲೇಬೇಕು ಮಕ್ಕಳೇ. ಆಯ್ಕೆ, ಸಂದರ್ಭ ಮತ್ತು ಸ್ವಾರಸ್ಯ. ಈ ವಾಕ್ಯವನ್ನು ಅಂಬಿಕಾತರೈ ದತ್ತ ಅಂತೇಳಿ ಕಾವ್ಯನಾಮವನ್ನ ಪ್ರಸಿದ್ಧರಾಗಿರುವಂತ ದ.ರಾ ಬೇಂದ್ರೆಯವರು ರಚಿಸಿರುವಂತ ಗರಿ ಎಂಬ ಕವನ ಸಂಕಲನದ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎಂಬ ಪದ್ಯದಿಂದ ಆರಿಸಲಾಗಿದೆ. ಸಂದರ್ಭ ಯಾವ ಸಂದರ್ಭದಲ್ಲಿ ಹೇಳ್ತಾರೆ ಇದನ್ನ? ಕವಿ ಕಾಲದ ಚಲನೆಯನ್ನು ಹಾರುವಂತ ಹಕ್ಕಿಗೆ ಹೋಲಿಸಿ ವರ್ಣಿಸುವಂತ ಸಂದರ್ಭದಲ್ಲಿ ಕಾಲ ಪಕ್ಷಿಯ ರೂಪವನ್ನ ಚಿತ್ರಿಸುತ್ತಾರೆ. ಅದರ ಎರಡೂ ಕಡೆ ಕೆಂಪು ಮತ್ತು ಹೊನ್ನಿನ ಬಣ್ಣದ ರೆಕ್ಕೆಗಳಿವೆ ಎಂದು ವಿವರಿಸುವಾಗ ಈ ಮಾತನ್ನ ಹೇಳ್ತಾರೆ ಅಂತ ಬರೀಬೇಕು. ಇನ್ನು ಸ್ವಾರಸ್ಯ ಅಂದ್ರೆ ಅದರಿಂದ ಏನ್ ನಮಗೆ ಯಾವ ರೀತಿಯ ಕಲ್ಪನೆಯನ್ನ ಮಾಡ್ಕೊಂಡಿದ್ದಾರೆ ಕವಿ ಅಂತ ನಮ್ಗೆ ಗೊತ್ತಾಗುತ್ತೆ. ಕವಿ ಕಾಲವನ್ನು ಕೇವಲ ಒಂದು ಕಲ್ಪನೆಯಾಗಿ ನೋಡದೆ ಜೀವಂತ ಹಕ್ಕಿಯ ರೂಪದಲ್ಲಿ ಚಿತ್ರಿಸಿರುವುದು ವಿಶೇಷವಾಗಿದೆ. ಸೂರ್ಯೋದಯದ ಹೊನ್ನಿನ ಬಣ್ಣ ಮತ್ತು ಸೂರ್ಯಾಸ್ತದ ಕೆಂಪು ಬಣ್ಣಗಳನ್ನ ಹಕ್ಕಿಯ 2 ರೆಕ್ಕೆಗಳಾಗಿ ಕಲ್ಪಿಸಿರುವುದು ಅತ್ಯಂತ ಸೊಗಸಾದ ಚಿತ್ರಣವಾಗಿದೆ. ಇದು ಕಾಲದ ನಿರಂತರ ಚಲನೆಯನ್ನ ಸೂಚಿಸುವುದರ ಜೊತೆಗೆ ಪ್ರಕೃತಿಯ ಸೌಂದರ್ಯವನ್ನು ವ್ಯಕ್ತಪಡಿಸುತ್ತದೆ. ಆದ್ದರಿಂದ ಈ ಕಲ್ಪನೆ ಸ್ವಾರಸ್ಯಪೂರ್ಣವಾಗಿದೆ ಅಂತ ಬರೀಬೇಕು. ಇನ್ನು ಎರಡನೇ ಪ್ರಶ್ನೆ ಏನಿದೆ ಅಂತ ನೋಡೋಣ. ಸಾರ್ವಭೌಮರ ನೆತ್ತಿಯ ಕುಕ್ಕಿ ಅಂತ ಇದೆ. ಇದಕ್ಕೂ ಸೇಮ್ ಅದೇ ರೀತಿಯಲ್ಲಿ ಆಯ್ಕೆಯನ್ನ ಬರೀಬೇಕು. ಸಂದರ್ಭ ಮತ್ತು ಸ್ವಾರಸ್ಯ ಮಾತ್ರ ಬದಲಾವಣೆ ಆಗುತ್ತೆ. ಸಂದರ್ಭ ಏನಿದೆ ನೋಡಿ, ಕಾಲ ಪಕ್ಷಿಯ ಶಕ್ತಿಯನ್ನ ವಿವರಿಸುವಂತ ಸಂದರ್ಭದಲ್ಲಿ ಅದು ಭೂಮಿಯ ಮೇಲೆ ಆಳ್ವಿಕೆ ನಡೆಸಿದ ಮಹಾನ್ ರಾಜರು ಮತ್ತು ಸಾಮ್ರಾಟರ ಅಹಂಕಾರವನ್ನು ಮಣಿಸಿದೆ ಎಂದು ಕವಿ ಹೇಳುತ್ತಾರೆ. ಆ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಅಂತ ಬರೀಬೇಕು.
ಇನ್ನು ಸ್ವಾರಸ್ಯ ಏನಿದೆ, ಲೋಕವನ್ನು ಗೆದ್ದ ರಾಜರು, ಸಾಮ್ರಾಜ್ಯ ಕಟ್ಟಿದ ಚಕ್ರವರ್ತಿಗಳು ಕೂಡ ಕಾಲದ ಮುಂದೆ ಅಸಹಾಯಕರಾಗುತ್ತಾರೆ ಎಂಬುದನ್ನು ಕವಿ ಈ ಸಾಲಿನಲ್ಲಿ ತಿಳಿಸಿರುತ್ತಾರೆ. ಎಷ್ಟೇ ಅಧಿಕಾರ, ಸಂಪತ್ತು ಮತ್ತು ಶಕ್ತಿ ಇದ್ದರೂ ಸಹ ಕಾಲದ ಗತಿಯನ್ನ ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ. ಇಂದು ವೈಭವದಿಂದ ಮೆರೆದವರು ನಾಳೆ ಇತಿಹಾಸದ ಪುಟಗಳಲ್ಲಿ ಸೇರ್ಲೇಬೇಕು. ಅವರು ಇತಿಹಾಸ ಪುಟಗಳನ್ನ ಮಾತ್ರದಲ್ಲಿ ಉಳಿತಾರೆ ಎಂಬ ಸತ್ಯವನ್ನ ಈ ಸಾಲು ಮನ ಮುಟ್ಟುವಂತೆ ನಮಗೆ ತಿಳಿಸುತ್ತದೆ. ಆದ್ದರಿಂದ ಈ ಮಾತು ಬಹಳ ಸ್ವಾರಸ್ಯಪೂರ್ಣವಾಗಿದೆ ಅಂತ ಬರೀಬೇಕು. ಇನ್ನು ಮೂರನೇ ಸಂದರ್ಭ, ಬಲ್ಲರು ಯಾರ ಹಾಕಿದ ಹೊಂಚ. ಆಯ್ಕೆ ಸೇಮ್ ಇರುತ್ತೆ, ಬದಲಾವಣೆ ಆಗಲ್ಲ. ಸಂದರ್ಭ ಯಾವ ಸಂದರ್ಭದಲ್ಲಿ ಹೇಳ್ತಾರೆ ನೋಡೋಣ. ಕಾಲ ಪಕ್ಷಿಯು ದಿಗ್ಮಂಡಲಗಳ ಅಂಚನ್ನು ಮೀರಿ ಬ್ರಹ್ಮಾಂಡದ ರಹಸ್ಯಗಳತ್ತ ಸಾಗುತ್ತಿರುವುದನ್ನು ಕವಿ ವರ್ಣಿಸುತ್ತಾರೆ. ಅದರ ಮುಂದಿನ ಗುರಿ ಏನು ಎಂಬುದರ ಬಗ್ಗೆ ಆಶ್ಚರ್ಯ ವ್ಯಕ್ತಪಡಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ ಅಂತ ಬರೀಬೇಕು. ಜೊತೆಗೆ ಸ್ವಾರಸ್ಯ ನೋಡಿ, ಕಾಲದ ವೇಗ ಮತ್ತು ಅದರ ಅನಂತ ಶಕ್ತಿಯನ್ನು ಯಾರೂ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಭವಿಷ್ಯದಲ್ಲಿ ಏನಾಗುತ್ತದೆ ಎಂಬುದು ಮನುಷ್ಯನಿಗೆ ತಿಳಿದಿಲ್ಲ. ಕಾಲವು ಹೊಸ ಹೊಸ ಬದಲಾವಣೆಗಳನ್ನ ತರುತ್ತಾ ಸಾಗುತ್ತದೆ. ಈ ರಹಸ್ಯಮಯ ಸ್ವಭಾವವನ್ನು ಪ್ರಶ್ನಾರೂಪದಲ್ಲಿ ವ್ಯಕ್ತಪಡಿಸಿರುವುದು ಈ ಸಾಲಿನ ವಿಶೇಷತೆಯಾಗಿದೆ. ಹೀಗಾಗಿ ಈ ಮಾತು ಓದುಗರಲ್ಲಿ ಕುತೂಹಲ ಮತ್ತು ವಿಸ್ಮಯವನ್ನ ಮೂಡಿಸುತ್ತದೆ ಅಂತ ಬರೀಬೇಕು. ಇದು ಮೂರನೆಯ ಸಂದರ್ಭ. ಇನ್ನು ನಾಲ್ಕನೇ ಸಂದರ್ಭ ಏನ್ ಹೇಳುತ್ತೆ ನೋಡೋಣ. ಹೊಸಗಾಲದ ಹಸು ಮಕ್ಕಳ ಹರಸಿ ಅಂತ ಇದೆ. ಆಯ್ಕೆ ಯಾವುದೇ ರೀತಿ ಬದಲಾವಣೆ ಆಗೋದಿಲ್ಲ. ಸಂದರ್ಭ ಯಾವ ಸಂದರ್ಭದಲ್ಲಿ ಹೇಳ್ತಾರೆ ಕವಿಗಳು. ಕವಿ ಕಾಲದ ಚಲನೆಯನ್ನು ಹಾರುವಂತ ಹಕ್ಕಿಗೆ ಹೋಲಿಸ್ತಾ ವರ್ಣಿಸುವಂತ ಸಂದರ್ಭದಲ್ಲಿ ಕಾಲ ಪಕ್ಷಿಯು ತನ್ನ ರೆಕ್ಕೆಗಳನ್ನು ಬೀಸುತ್ತಾ ಜಗತ್ತಿನ ಜೀವಿಗಳಿಗೆ ಹೊಸ ಚೈತನ್ಯವನ್ನು ನೀಡುತ್ತದೆ ಎಂದು ಹೇಳುತ್ತಾರೆ. ಅದು ಮುಂದಿನ ತಲೆಮಾರಿನ ಮಕ್ಕಳಿಗೆ ಉತ್ತಮವಾದ ಭವಿಷ್ಯವನ್ನ ಉತ್ತಮ ಭವಿಷ್ಯವನ್ನು ಆಶೀರ್ವದಿಸುತ್ತದೆ ಎಂಬ ಅರ್ಥದಲ್ಲಿ ಈ ಮಾತನ್ನು ಹೇಳಿದ್ದಾರೆ ಅಂತ ಬರೀಬೇಕು. ಇನ್ನು ಸ್ವಾರಸ್ಯ, ಕಾಲವು ಕೇವಲ ಬದಲಾವಣೆಗಳನ್ನು ಮಾತ್ರ ತರುವುದಿಲ್ಲ, ಹೊಸ ಅವಕಾಶಗಳನ್ನು ಸೃಷ್ಟಿಸುತ್ತದೆ ಎಂಬುದನ್ನು ಕವಿ ಇಲ್ಲಿ ಸೂಚಿಸಿದ್ದಾರೆ. ಪ್ರತಿಯೊಂದು ಹೊಸ ಯುಗವು ಹೊಸ ಕನಸುಗಳು, ಹೊಸ ಆಲೋಚನೆಗಳು ಮತ್ತು ಹೊಸ ಸಾಧನೆಗಳಿಗೆ ದಾರಿ ಮಾಡಿಕೊಡುತ್ತದೆ. ಹೊಸ ತಲೆಮಾರಿನ ಮಕ್ಕಳಿಗೆ ಜ್ಞಾನ, ಶಕ್ತಿ ಮತ್ತು ಯಶಸ್ಸು ದೊರೆಯಲಿ ಎಂಬ ಆಶಯವನ್ನು ಕಾಲ ಪಕ್ಷಿಯ ಆಶೀರ್ವಾದದ ಮೂಲಕ ಕವಿ ವ್ಯಕ್ತಪಡಿಸಿದ್ದಾರೆ ಅಂತ ಬರೀಬೇಕು. ಈ ಕಲ್ಪನೆ ತುಂಬಾ ಆಶಾದಾಯಕವಾಗಿದ್ದು ಸ್ವಾರಸ್ಯ ಪೂರ್ಣವಾಗಿದೆ ಅಂತೇಳಿ ಬರೀಬೇಕು. ಓಕೆ, ಐದನೇ ಪ್ರಶ್ನೆ ಏನಿದೆ ನೋಡೋಣ. ಮಂಗಳ ಲೋಕದ ಅಂಗಳಕೇರಿ. ಆಯ್ಕೆ ಯಾವುದೇ ರೀತಿ ಬದಲಾವಣೆ ಆಗುವುದಿಲ್ಲ. ಸಂದರ್ಭ ಯಾವ ಸಂದರ್ಭದಲ್ಲಿ ಕವಿ ಹೇಳ್ತಾರೆ ನೋಡೋಣ. ಕವಿ ಕಾಲ ಪಕ್ಷಿಯ ವೇಗ ಮತ್ತು ವಿಜ್ಞಾನದ ಬೆಳವಣಿಗೆಯನ್ನು ವಿವರಿಸುವಂತ ಸಂದರ್ಭದಲ್ಲಿ ಅದು ನಕ್ಷತ್ರಗಳನ್ನು ದಾಟಿ ಚಂದ್ರಲೋಕವನ್ನು ತಲುಪಿ ಮಂಗಳ ಗ್ರಹದ ಅಂಗಳಕ್ಕೂ ಪ್ರವೇಶಿಸಿದೆ ಎಂದು ವರ್ಣಿಸುತ್ತಾರೆ. ಈ ಸಂದರ್ಭದಲ್ಲಿ ಈ ಮಾತನ್ನ ಕವಿ ಹೇಳಿದ್ದಾರೆ ಅಂತ ಬರೀಬೇಕು. ಕವಿ ಬದುಕಿದ್ದ ಕಾಲದಲ್ಲಿ ಮಾನವನು ಅಂತರಿಕ್ಷ ಸಾಗುವಂತ ಕನಸನ್ನ ಕಂಡಿದ್ದರು. ಇಂದು ಮಾನವನು ಚಂದ್ರನ ಮೇಲೆ ಕಾಲಿಟ್ಟು ಮಂಗಳ ಗ್ರಹದ ಕುರಿತು ಸಂಶೋಧನೆ ನಡೆಸುತ್ತಿರುವುದು ಕವಿಯ ದೂರದೃಷ್ಟಿಯನ್ನು ತೋರಿಸುತ್ತದೆ. ವಿಜ್ಞಾನ ಮತ್ತು ತಂತ್ರಜ್ಞಾನವು ದಿನದಿಂದ ದಿನಕ್ಕೆ ಪ್ರಗತಿ ಹೊಂದುತ್ತಿರುವುದನ್ನು ಈ ಸಾಲು ಸೂಚಿಸುತ್ತದೆ. ಕಾಲದೊಂದಿಗೆ ಮಾನವನ ಸಾಧನೆಗಳು ಹೆಚ್ಚುತ್ತಾ ಹೋಗುತ್ತವೆ ಎಂಬ ಸಂದೇಶವನ್ನು ಕವಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತಪಡಿಸಿದ್ದಾರೆ. ಇನ್ನು ಎಲ್ಲಾ ಪ್ರಶ್ನೋತ್ತರಗಳು ಮುಗಿದು ಮಕ್ಕಳು ಇಲ್ಲಿವರೆಗೆ. ಈಗ ಭಾಷಾ ಚಟುವಟಿಕೆ ಯಾವ್ಯಾವ ಇದಾವೆ ಅಂತ ನೋಡ್ತಾ ಹೋಗೋಣ. ಕೊಟ್ಟಿರುವಂತ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ. ಮೊದಲನೇ, ಕೊಟ್ಟಿರುವ ಪದಗಳ ಸಮಾನಾರ್ಥಕ ಪದಗಳನ್ನ ಬರೆಯಿರಿ. ಸಮಾನಾರ್ಥ ಅಂದ್ರೆ ಸಮಾನವಾದಂತ ಅರ್ಥವನ್ನ ಒಳಗೊಂಡಿರುವ ಇನ್ನು ಬೇರೆ ಬೇರೆ ಪದಗಳನ್ನ ಬರಿಬೇಕು. ಉದಾಹರಣೆ ಸೂರ್ಯ ಅಂತ ಇದೆ. ಸೂರ್ಯ ಅನ್ನೋದು ಒಂದೇ ಪದ ಇಲ್ಲ, ಸೂರ್ಯನಿಗೆ ಬೇರೆ ಬೇರೆ ಅರ್ಥಗಳನ್ನ ನಾವು ನೋಡ್ತೀವಿ. ಅಂದ್ರೆ ರವಿ ಅಂದ್ರೂ ಸೂರ್ಯನೇ, ಭಾನು ಅಂದ್ರೂ ಸೂರ್ಯನೇ, ಭಾಸ್ಕರ, ಅರ್ಕ, ಹೀಗೆ ಅನೇಕ ಹೆಸರುಗಳನ್ನ ನಾವು ಕರೆದ್ರು ಕೂಡ ಅದು ಸೂರ್ಯ ಅಂತಾನೆ ಆಗುತ್ತೆ. ಈ ರೀತಿ ಇರುವಂತ ಪದಗಳನ್ನ ನಾವು ಸಮಾನಾರ್ಥಕ ಪದಗಳು ಅಂತ ಕರಿತೀವಿ. ಗಡ ಅಂದ್ರೆ ಕೋಟೆ ಅಥವಾ ದುರ್ಗ, ಎದೆ, ಹೃದಯ, ಗುಂಡಿಗೆ, ಉರ ಅಂತ ಕರಿತೀವಿ. ಮೇಘ, ಮೋಡ ಅಥವಾ ಮುಗಿಲು. ಹರಸು ಅಂದ್ರೆ ಶುಭ ಕೋರು, ಹಾರೈಸುವುದು. ಇನ್ನ ಒಕ್ಕಿ ಅಂದ್ರೆ ಒಕ್ಕಣೆ ಮಾಡಿ, ಬೇರ್ಪಡಿಸಿ. ಕೆನ್ನನ ಅಂತ ನಾವು ಕರಿತೀವಲ್ಲ, ಕೆಂಪು. ಹೀಗೆ ಇವೆಲ್ಲವೂ ಕೂಡ ಸಮಾನಾರ್ಥಕ ಪದಗಳು. ಇನ್ನ ತತ್ಸಮ ತದ್ಭವಗಳು ಭಾಷಾ ಚಟುವಟಿಕೆಯಲ್ಲಿ ಕೊಟ್ಟಿರುವಂತಹ ಪದಗಳಿಗೆ ತತ್ಸಮ ತದ್ಭವ ಬರೆಯಿರಿ ಅಂತ ಕೇಳ್ತಾರೆ. ಸಮವಾಗಿರುವಂತಹ ಪದಗಳನ್ನ ನಾವು ತದ್ಭವಗಳಲ್ಲಿ ಹೊಸದಾಗಿ ಹುಟ್ಟುವಂತ ಪದವನ್ನ ನೋಡ್ತೀವಿ. ವರ್ಣ ಅಂದ್ರೆ ಬಣ್ಣ ಅಂತ ಬರುತ್ತೆ, ಬ್ರಹ್ಮ ಅಂದ್ರೆ ಬೊಮ್ಮ ಅಂತ ಬರುತ್ತೆ, ಚಂದ್ರ ಅಂದ್ರ ಚಂದಿರ, ಯುಗ ಅಂದ್ರೆ ಜುಗ, ಅಂಕಣ ಅಂದ್ರೆ ಅಂಗಳ. ಹೀಗೆ ತತ್ಸಮ ತತ್ವಗಳನ್ನ ಕೂಡ
ನಿಮ್ಗೆ 1 ಅಂಕದ ಪ್ರಶ್ನೆಗಳಲ್ಲಿ ಕೇಳುವ ಸಾಧ್ಯತೆ ಇರುತ್ತೆ. ನೋಡಿ ಇಲ್ಲಿ ಸಂಧಿ ಪದಗಳನ್ನ ಬಿಡಿಸಿ ಹೆಸರಿಸಿ ಅಂತ ಕೇಳಿದ್ರೆ ಈರುಳು ಅಳಿದು ಅಂತ ಇದೆ. ಈರುಳು ಪ್ಲಸ್ ಅಳಿದು. ಈರುಳು ಅಳಿದು ಅಂದ್ರೆ ಇಲ್ಲಿ ಊಕಾರ ಲೋಪವಾಗತ್ತೆ. ಹಾಗಾಗಿ ಏನಾಗತ್ತೆ ಈ ಳದಲ್ಲಿ ಸೇರುತ್ತೆ. ಹಾಗಾಗಿ ಇಲ್ಲಿ ಊಕಾರ ಲೋಪ ಆಗೋದ್ರಿಂದಾಗಿ ನಾವೇನ್ ಕರಿಬಹುದು ಲೋಪ ಸಂಧಿ ಅಂತ ಕರಿಬಹುದು. ಇನ್ನ ತೆರೆದಿಕ್ಕುವ ಅಂತ ಇದೆ. ತೆರೆದು ಮತ್ತು ಇಕ್ಕುವ ಇಲ್ಲಿ ಊಕಾರ ಲೋಪ ಆಗುತ್ತೆ ಇಲ್ಲಿ ಕೂಡ. ಹಾಗಾಗಿ ಈ ಬಂದು ಇಲ್ಲಿ ದಲ್ಲಿ ಸೇರುತ್ತೆ. ಹಾಗಾಗಿ ಅದು ತೆರೆದಿಕ್ಕುವ ಆಗಿಬಿಡ್ತದೆ. ಹಾಗಾಗಿ ಇದು ಕೂಡ ಲೋಪ ಸಂಧಿ. ಇನ್ನ ಹೊಸಗಾಲ ಇಲ್ಲಿ ಹೊಸ ಪ್ಲಸ್ ಕಾಲ ಅಂದ್ರೆ ಇಲ್ಲಿ ಉತ್ತರ ಪದದ ಮೊದಲಾಕ್ಷರ ಏನಾಗುತ್ತೆ ಕ ಬದಲಾಗಿ ಗ ಬರುತ್ತೆ. ಹಾಗಾಗಿ ಹೊಸದಾಗಿ ಅದರ ಬದಲಾಗಿ ಒಂದು ಅಕ್ಷರದ ಬದಲಾಗಿ ಮತ್ತೊಂದು ಬರುವಂತ ಅಕ್ಷರವನ್ನ ನಾವೇನ್ ಕರಿತೀವಿ ಆದೇಶ ಸಂಧಿ ಅಂತೀವಿ. ಇದು ಕ ಬದಲಾಗಿ ಏನಾಗಿದೆ ಗ ಬಂದಿದೆ. ಹಾಗಾಗಿ ಇದನ್ನ ನಾವು ಗದವಾದೇಶ ಅಂತ ಕೂಡ ಕರಿತೀವಿ. ಇನ್ನ ತಿಂಗಳಿನ ಪ್ಲಸ್ ಊರು ಇಲ್ಲಿ ಕೂಡ ಏನಾಗಿದೆ ಅನ್ನುವಂಥದ್ದು ಲೋಪವಾಗಿದೆ. ಈ ಹೂ ಬಂದು ನ ಜೊತೆಗೆ ಸೇರಿದು ನೂ ಆಗತ್ತೆ. ಹಾಗಾಗಿ ಇದು ಲೋಪ ಸಂಧಿ. ಇನ್ನ ದಿಕ್ ಪ್ಲಸ್ ಮಂಡಲ ನೋಡಿ ಇಲ್ಲಿ ಕ ಅನ್ನುವಂಥದ್ರಲ್ಲಿ ಏನಾಗಿದೆ ವ್ಯತ್ಯಾಸ ಆಗಿದೆ. ಇದು ಕ ಬದಲಾಗಿ ಗ ಬಂದಿದೆ. ಹಾಗಾಗಿ ಇದನ್ನ ನಾವೇನ್ ಕರಿತೀವಿ ಜಸ್ತ್ವ ಸಂಧಿ ಅಂತ ಕರಿತೀವಿ. ಇವು ಸಂಧಿ ಬಿಡಿಸಿ ಹೆಸರಿಸಿ. ಕೊಟ್ಟಿರುವ ಅವ್ಯಯ ಪದಗಳು ಯಾವ ಅವ್ಯಯ ಪದಕ್ಕೆ ಸೇರಿವೆ ಎಂಬುದನ್ನ ಗುರುತಿಸಿ ಅಂತ ಹೇಳ್ತಾರೆ. ಸಾಮಾನ್ಯ ಅರ್ಥಕ ಅವ್ಯಯ ಅಂದ್ರೆ ಬೇಗನೆ ಮೆಲ್ಲಗೆ ಅಂತ ಬರುತ್ತೆ. ಅನುಕರಣ ಅವ್ಯಯ ಅಂದ್ರೆ ಯಾವುದೇ ಅರ್ಥ ಇರೋದಿಲ್ಲ, ಅಂದ್ರೆ 2 ಬಾರಿ ರಿಪೀಟ್ ಆಗುತ್ತೆ. ಅದನ್ನ ದಗ ರೊಯ್ಯನೆ ಈ ತರ ಇರುವಂತದ್ದು. ಇನ್ನ ಭಾವಸೂಚಕದ ಅವ್ಯಯ ಅಂತಂದ್ರೆ ಅಯ್ಯೋ ಓಹೋ ಈ ತರ ಬರುವಂತ ಪದಗಳು. ಇನ್ನ ಕ್ರಿಯಾರ್ಥಕ ಅಂದ್ರೆ ಕ್ರಿಯೆಯನ್ನ ಒಳಗೊಂಡಿರುವಂತ ಅವ್ಯಯ ಪದಗಳು ಸಾಕು ಹೌದು ಈ ತರ ಪದಗಳು. ಸಂಬಂಧಾರ್ಥಕ ಅವ್ಯಯ ಪದಗಳು ಅಂದ್ರೆ ಆದ್ದರಿಂದ ಅಲ್ಲದೆ ಈ ತರ ಇರುವಂತ ಪದಗಳು. ಅವಧಾರಣಾರ್ಥಕ ಅವ್ಯಯಗಳು ಅಂದ್ರೆ ಅದುವೇ ಅಥವಾ ನೀನೆ ಇರುವಂತ ಪದಗಳು. ಸೂರ್ಯ ಇದರ ಸಮಾನಾರ್ಥಕ ಪದ ಯಾವುದು ಅಂತ ಕೇಳಿದ್ರೆ ನಾವೇನ್ ಬರಿಬೇಕು ನೇಸರ ಅಂತ ಬರಿಬೇಕು. ಕೆನ್ನ ಇದರ ಸಮಾನಾರ್ಥಕ ರೂಪ ಕೆಂಪು. ಹಕ್ಕಿ ಇದರ ತತ್ಸಮ ರೂಪ ಅಂದ್ರೆ ಪಕ್ಷಿ. ಹೊಸಗಾಲ ಪದದಲ್ಲಿರುವ ಸಂಧಿ ಯಾವುದು ಅಂದ್ರೆ ಆದೇಶ. ತೆರೆದಿಕ್ಕುವ ಲೋಪ ಸಂಧಿ. ಅದೇ ತರ ಇವು ಬಹು ಆಯ್ಕೆ ಪ್ರಶ್ನೆಗಳು. ಇನ್ನ ಈರುಳು ಅಳಿದು ಪದ್ಯದಲ್ಲಿ ವ್ಯಾಕರಣಾಂಶ ಯಾವುದು ಅಂದ್ರೆ ದ್ವಿರುಕ್ತಿ ಅಂತ ಕೇಳ್ತಾನೆ. ನಾಮಪದ ಕ್ರಿಯಾಪದಗಳಂತೆ ರೂಪ ಭೇದ ಹೊಂದದೆ ಏಕರೂಪವಾಗಿರುವಂತಹ ಪದಗಳು ಯಾವುವು ಅವ್ಯಯಗಳು. ಮೆಲ್ಲಗೆ ಇದು ಯಾವ ಅವ್ಯಯ ಸಾಮಾನ್ಯ ತಕವಯ ಅವ್ಯಯ ಅಂತ ಕರಿತೀವಿ ನಾವು. ದಗ ಕರಕರ ರೊಯ್ಯನೆ ದಡ. ಇವು ಯಾವ ಅಂತ ಕೇಳಿದ್ರೆ ಅನುಕರಣಾವ್ಯಯ ಅಂತ ಕರಿತೀವಿ. ಆಹಾ ಅಯ್ಯೋ ಓಹೋ ಬಲರೇ ಇವುಗಳನ್ನ ನಾವೇನಂತ ಕರಿತೀವಿ ಭಾವಸೂಚಕ ಅವ್ಯಯ ಅಂತ ಕರಿತೀವಿ. ಮುಗಿಲಿಗೆ ರೆಕ್ಕೆಗಳು ಒಡೆದವು ಅಣ್ಣ ಅಂದ್ರೆ ಇದು ಉತ್ಪ್ರೇಕ್ಷೆಯನ್ನ ಒಳಗೊಂಡಿರುವಂತದ್ದು. ಸೂರ್ಯಚಂದ್ರು ಇಲ್ಲಿವರೆಗೆ ಸಮಾಸ ಬರೆಯಿರಿ ಅಂತ ಕೇಳಿದ್ರೆ ಸೂರ್ಯಚಂದ್ರ ಯಾವ ಸಮಾಸದಲ್ಲಿದೆ ಅಂತ ಕೇಳಿದ್ರೆ ಅದು ದ್ವಂದ್ವ ಸಮಾಸದಲ್ಲಿದೆ ಅಂತ ಬರೀಬೇಕು. ಇನ್ನು ಮೊದಲೆರಡು ಪದಗಳಿರುವಂತೆ ಸಂಬಂಧಿಸಿದಂತೆ 3ನೇ ಪದಕ್ಕೆ ಸಂಬಂಧಿಸಿದಂತೆ ಉತ್ತರವನ್ನ ಬರಿಬೇಕು. ಅಂದ್ರೆ ಇವೆರಡು ಮೊದಲ ಒಂದಕ್ಕೊಂದು ಸಂಬಂಧವನ್ನು ಹೊಂದಿರುತ್ತೆ. ಅದೇ ತರ ನಾವು 3ನೇ ಪದಕ್ಕೆ ಸಂಬಂಧವನ್ನ ಬರಿಬೇಕು. ಇಲ್ಲಿ ಆಲ್ರೆಡಿ ನಾನು ಬರೆದಿದ್ದೀನಿ. ದಗ ಅನುಕರಣಾವ್ಯಯದಲ್ಲಿದ್ರೆ ನೆರೆಹೊರೆ ಇದು ಜೋಡಿ ಪದ. ಗಡ ಅಂದ್ರೆ ಸಣ್ಣ ಕೋಟೆ, ಕಣ್ಣ ರೆಪ್ಪೆ ಅಂದ್ರೆ ಎವೆ. ಹೊಸಗಾಲ ಅನ್ನೋದು ಆದೇಶ ಸಂಧಿ ಆದ್ರೆ ಮನ್ವಂತರ ಅನ್ನೋದು ಎಂಡ್ ಸಂಧಿ. ಖಂಡ ಅನ್ನೋದು ದ್ವಿರುಕ್ತಿ ಆದ್ರೆ ಸುತ್ತಮುತ್ತ ಅನ್ನೋದು ಜೋಡಿ ಪದ. ಅದುವೇ ಅನ್ನೋದು ಅವಧಾರಣಾರ್ಥಕ ಅವ್ಯಯ ಆದ್ರೆ ಅವನೇ ಅನ್ನೋದು ಅವಧಾರಣಾರ್ಥಕ ಅವ್ಯಯ ಅಂತ ಕರಿತೀವಿ. ಅವನು ಏಕವಚನ, ಅವರು ಬಹುವಚನ, ರೆಕ್ಕೆಯ ಷಷ್ಠಿ ವಿಭಕ್ತಿ, ಮಕ್ಕಳನ್ನು ದ್ವಿತೀಯ ವಿಭಕ್ತಿ. ಹೀಗೆ ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ 3ನೇ ಪದಕ್ಕೆ ಸಂಬಂಧಿಸಿದ ಪದವನ್ನ ಬರೀತಕ್ಕಂಥದ್ದು. ಇನ್ನು ವ್ಯಾಕರಣಾಂಶಗಳಲ್ಲಿ ಪದಗಳ ಅರ್ಥ ಕೂಡ ಕೇಳುವಂತ ಸಾಧ್ಯತೆ ಇರುತ್ತೆ. ಭೂಮಂಡಲ ಅಂದ್ರೆ ಭೂಮಿ, ಪುಚ್ಛ ಅಂದ್ರೆ ಬಾಲ, ರೆಕ್ಕೆ ಅಂದ್ರೆ ಪಕ್ಷಿ ಹಾರುವ ಅಂಗ, ಮನ್ವಂತರ ಅಂದ್ರೆ ದೀರ್ಘ ಕಾಲಾವಧಿ, ಎವೆ ಅಂದ್ರೆ ಕಣ್ಣಿನ ರೆಪ್ಪೆ, ನರೆ ಅಂದ್ರೆ ಬಿಳಿ ಬಣ್ಣ, ಪೊನ್ನ ಅಂದ್ರೆ ಚಿನ್ನದ ಬಣ್ಣ, ಗಡ ಅಂದ್ರೆ ಕೋಟೆ. ಇನ್ನು ದ್ವಿರುಕ್ತಿ ಪದಗಳನ್ನು ಕೊಟ್ಟಿದೆ ನೋಡಿ ಇಲ್ಲಿ ಕೆಲವೊಂದು. ದಿನ, ಈರುಳಿರುಳು, ಗಾವುದ, ಬಣ್ಣ ಇವೆಲ್ಲವೂ ಕೂಡ ದ್ವಿರುಕ್ತ ಪದಗಳು. ಧನ್ಯವಾದಗಳು ಮತ್ತೆ ಇವೆಲ್ಲವೂ ಕೂಡ ಅತ್ಯಂತ ಪ್ರಮುಖವಾಗಿರುವಂತಹ ಪ್ರಶ್ನೋತ್ತರಗಳು. ಅಕ್ಕಿ ಹಾರುತ್ತಿದೆ ನೋಡಿದ್ರ ಅನ್ನುವಂತ ಪದ್ಯದಿಂದ ನಿಮಗೆ ಕೇಳುವಂತ ಸಾಧ್ಯತೆ ಇದೆ. ಎಲ್ಲ ಪ್ರಶ್ನೋತ್ತರಗಳನ್ನ ಚೆನ್ನಾಗಿ ಓದಿ ಉತ್ತರವನ್ನ ಬರೆಯಿರಿ ಅಂತ ಹಾರೈಸ್ತಾ ಮತ್ತೊಂದು ಪ್ರಶ್ನೋತ್ತರದ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಕೂಡ 10ನೇ ತರಗತಿಯಲ್ಲಿ ಓದುತ್ತಿರುವಂತಹ ನಿಮ್ಮ ಗೆಳೆಯರಿಗೂ ಈ ವಿಡಿಯೋ ಶೇರ್ ಮಾಡಿ. ಧನ್ಯವಾದಗಳು.